ಪ್ರಿಯ ವೀಕ್ಷಕರೇ, ಡಿಟಾಕ್ಸ್ ನ ಒಂದು ವಿಶೇಷ ಸಂಚಿಕೆಗೆ ನಿಮ್ಗೆ ಸ್ವಾಗತ. ನಾನು ದಿನೇಶ್ ಕುಮಾರ್. ಇಡೀ ರಾಜ್ಯ ಮತ್ತು ಇಡೀ ದೇಶದಲ್ಲೇ ಒಂದು ಸಂಚಲನ ಹುಟ್ಟಿಸಿದಂತ ಒಂದು ಹೇಳಿಕೆ ನಿಮ್ಗೆಲ್ಲ ಗೊತ್ತಿದೆ. ಧರ್ಮಸ್ಥಳ ಭಾಗದಲ್ಲಿ ಅಂದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕೆಲವರ ಏನು ಅಣತಿಯ ಮೇರೆಗೆ, ಕೆಲವರ ಆದೇಶದ ಮೇರೆಗೆ ನಾನು 100 ಹೆಣಗಳನ್ನ ದಫನ್ ಮಾಡಿದ್ದೀನಿ, ಅದು ಹೂತ್ ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ರು. ಇಬ್ರು ವಕೀಲರ ಮೂಲಕ, ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಅವ್ರ ಮೂಲಕ. ಆ ವ್ಯಕ್ತಿ ನಾನು ಅವಕಾಶ ಕೊಟ್ಟರೆ ನಾನು ಹೆಣಗಳನ್ನ ಆಚೆ ತೆಗೆದಾಕ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಈ ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ಅವರು ಬಹುಶಃ ಈ ಪ್ರಕ್ರಿಯೆ ಶುರುವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಈ ವ್ಯಕ್ತಿ, ಈ ರೀತಿಯ ಹೇಳಿಕೆ ಕೊಟ್ಟಂತ ವ್ಯಕ್ತಿ ಇವತ್ತು ನಿಮ್ಮ ಡಿಟಾಕ್ಸ್ ಮುಂದೆ ನಾವು ತರ್ತಾ ಇದ್ದೀವಿ. ಅವರು ಬೇರೆ ಯಾರು ಅಲ್ಲ, ಚಿನ್ನ ಅವರು. ಚಿನ್ನ ಅವರೇ, ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಮೊಟ್ಟ ಮೊದಲದಾಗಿ ನಿಮ್ಗೆ ನಿಮ್ಮ ಊರು ಯಾವುದು, ನೀವ್ ಎಲ್ಲಿಂದ ಬಂದ್ರಿ, ನೀವು ಇಲ್ಲಿ ಅಂದ್ರೆ ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿ? ನಮಸ್ಕಾರ, ನಮ್ಮ ಹೆಸರು ಚಿನ್ನ ಅಂತ. ನಮ್ದು ಊರು ಮಂಡ್ಯ ತಾಲೂಕು ಬಸವರಾಜ ಹೋಬಳಿ ಚಿಕ್ಕಬಳ್ಳಿ ಗ್ರಾಮ. ನಾವು ಚಿಕ್ಕಬಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ವಿ. ನಮ್ಗೆ 20 ಗುಂಟೆ ಜಮೀನ್ ಇದೆ ಆನ್ಸೋಸ್ಲು ಅನ್ನೋ ಗ್ರಾಮದಲ್ಲಿ. ಮತ್ತೆ ನಮ್ಗೆ ಮನೆ ಕೂಡ ಇದೆ. ಚಿಕ್ಕಬಳ್ಳಿ ಸರ್ಕಾರಿ ಸ್ಕೂಲ್ ಆಪೋಸಿಟ್ ಮುಂಭಾಗದಲ್ಲಿ ಮನೆ ಇದೆ. ಆ ಮನೆಯಲ್ಲಿ ನಾವು ವಾಸ ಮಾಡಿ ಬರ್ತಾ ಇದ್ದೀವಿ. ವಾಸ ಮಾಡಿ ಬರ್ತಾ ಇರ್ತಕ್ಕಂತ ಕಾಲದಲ್ಲಿ ನಮ್ಮ ತಂದೆ ತಾಯಿಯವರೆಲ್ಲ ತುಂಬಾ ಬಡವರು. ಹಾಗಾಗಿ ನಾವು ಗ್ರಾಮ ಲೆಕ್ಕಾಧಿಕಾರಿ ಅವರ PA ಆಗಿದ್ರು ನಮ್ಮ ತಂದೆಯವರು. ನಾವೆಲ್ಲ ಅದೇ ಓದ್ತಾ ಇದ್ವಿ. ನಾವೊಂದು ಸಾಧಾರಣ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿ ಎಲ್ಲ ತೀರ್ಕೊಂಡಂತ ಕಾಲದಲ್ಲಿ ನಾವು ಧರ್ಮಸ್ಥಳಕ್ಕೆ ಬಂದು ಸೇರ್ಕೊಂಡ್ವಿ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಪರ್ಟಿಕ್ಯುಲರ್ ಏನ್ ಕೆಲಸ ಮಾಡ್ತಿದ್ರಿ? 25 ಕೂಲಿ ಕೆಲಸನ? ಇಲ್ಲಿ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾ ಇದ್ರಿ? ಪರ್ಟಿಕ್ಯುಲರ್ ಅಲ್ಲಿ ನಾವು ಧರ್ಮಸ್ಥಳದಲ್ಲಿ ಬಂದು ಕಸ ಗುಡಿಸೋ ಕೆಲಸ ಮಾಡ್ತಾ ಇದ್ವಿ. ಕಸ ಗುಡಿಸೋದು, ಟಾಯ್ಲೆಟ್ ತೊಳೆಯೋದು, ಈ ಕೆಲಸ ಮಾಡ್ತಾ ಇದ್ವಿ. ಸ್ವಲ್ಪ ಸಮಯದಲ್ಲಿ ಎಣಗಳನ್ನ ಊತಾಡೋ ಕೆಲಸ ಕೂಡ ಮಾಡ್ತಾ ಇದ್ವಿ. ಎಣಗಳನ್ನ ಊತಾಕ್ತಾ ಇದ್ವಿ, ಡೆಡ್ ಬಾಡಿಗಳನ್ನ. ಈಗ ಹೆಣಗಳನ್ನ ಹೂತಾಕ್ತಿದ್ವಿ ಅಂತ ಹೇಳ್ತಾರೆ. ಈ ಹೆಣಗಳು ಅಂದ್ರೆ ಸಹಜವಾಗಿ ಎಲ್ಲ ಸತ್ತೋಗಿರ್ತಾರಲ್ಲ, ಅದನ್ನ ತಗೊಂಡೋಗಿ ಹಾಕ್ತಾ ಇದ್ರ, ಅಥವಾ ಅಸಹಜವಾಗಿ ನಡೆದಂತ ಸಾವುಗಳ? ಅಂದ್ರೆ ನೀವು ಹೂತಾಕ್ತಿದ್ದ ಶವಗಳಿಗೆ ಅವ್ರ ಪೋಷಕರು ಯಾರು ಇರ್ತಾ ಇರ್ಲಿಲ್ವಾ? ಅದು ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಅದು ಪೋಷಕರು ಯಾರು ಇರ್ತಾ ಇರ್ಲಿಲ್ಲ, ಸಾವುಗಳು ಸಿಗ್ತಾ ಇದ್ವು ಗುಡ್ಡೆ ಬದಿಯಲ್ಲಿ. ಅಂದ್ರೆ ಅಸಹಜವಾಗಿ ಬಿದ್ದಿರೋದು, ಎಲ್ಲೋ ಒಂದ್ ಹೆಣ ಬಿದ್ದಿತ್ತು. ಅಸಹಜವಾಗಿ ಸಾವುಗಳು ಆಗ್ತಾ ಇತ್ತು, ಅಸಹಜವಾಗಿ ಬಾಡಿಗಳು ಸಿಗ್ತಾ ಇದ್ವು. ನಮಗೆ ಮಾಹಿತಿ ಕಚೇರಿ ಎಂಕ್ವೈರಿ ಆಫೀಸ್ ಇಂದ ಫೋನ್ ಮಾಡಿ ಈ ತರ ಡೆಡ್ ಬಾಡಿ ಇದೆಪ್ಪ, ಅದನ್ನ ಮಣ್ಣು ಮಾಡು ಅಂತ ಹೇಳ್ತಿದ್ರು. ನಾವು ಮಣ್ಣು ಮಾಡ್ಬಿಡ್ತೀವಿ. ಅದನ್ನ ಹೇಳೋದು ಎನ್ಕ್ವೈರಿ ಕಚೇರಿನ? ಏನದು? ಎಂಕ್ವೈರಿ ಆಫೀಸ್. ಎನ್ಕ್ವೈರಿ ಆಫೀಸ್ ಅದು ಎಲ್ಲಿ ಬರುತ್ತೆ? ಎನ್ಕ್ವೈರಿ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಲ್ಲಿ ಆಫೀಸ್. ಅದು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಆಫೀಸ್. ಅದೇ ಡಿಪಾರ್ಟ್ಮೆಂಟ್ ಅಂದ್ರೆ ಅದನ್ನ ಗವರ್ಮೆಂಟ್ ಆಫೀಸ್ ಅಥವಾ ದೇವಸ್ಥಾನಕ್ಕೆ ಸೇರಿದ ಆಫೀಸ್? ಅಲ್ಲಿ ಗವರ್ಮೆಂಟ್ ಇಲ್ಲ, ದೇವಸ್ಥಾನದ ಆಫೀಸ್. ಈಗ ನಿಮ್ಗೆ ಈ ತರ ಅಲ್ಲೆಲ್ಲೋ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಇದನ್ನ ಹೂತಾಕ್ಬಿಡು ಚಿನ್ನ ಅಂತ ನಿಮ್ಗೆ ಹೇಳ್ತಾ ಇದ್ರು. ಹಾಗೆ ಹೇಳುತ್ತಿದ್ದಂತ ವ್ಯಕ್ತಿಗಳ ಹೆಸರುಗಳು ನಿಮ್ಗೆ ಏನಾದ್ರು ನೆನಪಿದ್ಯಾ? ಆಗ ತುಂಬಾ ಮಂದಿ, ಈಗೆಲ್ಲ ನೆನಪಿಲ್ಲ. ನಾವು 25 ವರ್ಷ ಏನೋ ಊತಾಕಿದ್ರಿಂದ ತುಂಬಾ ಮಂದಿ ಹೇಳಿದ್ದಾರೆ. 2-3 ಜನ ಹೇಳ್ಬೋದು ಅಷ್ಟೇ, ಎಲ್ಲರನ್ನು ಹೇಳಲಿಕ್ಕೆ ನೆನಪಿರೋದು. ಓಕೆ ಓಕೆ, ಹೇಳಿ, ನಿಮ್ಗೆ ನೆನಪಿರೋಷ್ಟು ಮಂದಿ ಹೆಸರು ಹೇಳಿ. ನಮ್ಗೆ ಪ್ರಶಾಂತ್ ಅಂತ ಸೂಪರ್ವೈಸರ್ ಇದ್ರು, ಪ್ರಶಾಂತ್ ಅಂತ. ಅವರು ಏನೋ ಊತಾಕ್ಲಿಕ್ಕೆ ಹೇಳ್ತಿದ್ರು. ಅವ್ರು ಬಿಟ್ರೆ ಪೂವಪ್ಪ ಅಂತ ಇದ್ರು ಸೂಪರ್ವೈಸರು. ಮತ್ತೆ ಪುಷ್ಪರಾಜ್ ಅಂತ ಇದ್ರು. ಮತ್ತೆ ಯೋಗೇಶ್ ಅಂತ ಇದ್ರು. ಇವರು ಎಲ್ಲ ಬಂದು 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇದ್ರು. ಆಗ ಅವರು ಮೇ ಇವೆಂಟ್ ಅಲ್ಲಿ ಊತಾಕು ಅಂತ ಹೇಳ್ತಿದ್ರು. ಪೊಲೀಸ್ನವರ ಸಮ್ಮುಖದಲ್ಲಿ ಅದನ್ನ ಊತಾಕಿದ್ದೇವೆ. ಈಗ ಹೆಣ ಬಿದ್ದಿದೆ ಅನ್ನೋದು ವಿಷಯ ನಿಮ್ಮ ಏನು ಎನ್ಕ್ವೈರಿ ಆಫೀಸ್ ಅಂತ ಇತ್ತು, ಅವ್ರಿಗೆ ಗೊತ್ತಾಗ್ತಾ ಇತ್ತು, ಪೊಲೀಸ್ನವ್ರಿಗೂ ಗೊತ್ತಾಗ್ತಾ ಇತ್ತು. ನನ್ನ ಮುಖ್ಯ ಪ್ರಶ್ನೆ, ಯಾವ್ದೋ ಒಂದು ಅಪರಿಚಿತ ಶವ ಸಿಕ್ಕಿದೆ ಅಂತಂದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಏನು ಮಾಡ್ತಾ ಇರ್ಲಿಲ್ವಾ ಪೊಲೀಸ್ನವರು? ಪೋಸ್ಟ್ ಮಾರ್ಟಮ್ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಅದನ್ನ ಶವ ಪರೀಕ್ಷೆ ಅಂತಾರೆ. ಹೆಣನ ಕುಯ್ಬೇಕಾಗತ್ತೆ, ಎಲ್ಲಾ ಪಾರ್ಟಿಗಳನ್ನ ಪರೀಕ್ಷೆ ಮಾಡ್ಬಿಟ್ಟು ಮತ್ತೆ ಅದನ್ನ ಸುತ್ತಿ ಕೊಡ್ಬೇಕು. ಆ ತರದ್ದು ಏನಾದ್ರು ಕೊಡ್ತಾ ಇದ್ರ? ಇಲ್ಲ, ಆ ತರದ್ದೇನು ಇಲ್ಲ. ನದಿ ಬದಿಯಲ್ಲೆಲ್ಲ ಏನಗಳು ಸತ್ತು ಸ್ವಲ್ಪ ವಾಸನೆ ಕೊಳಕ್ತ ಹುಳ ಬಿದ್ದು ಎಲ್ಲ ಕೆಲವೊಂದು ಟೈಮಲ್ಲಿ ಫ್ರೆಶ್ ಆಗಿ ಸಿಕ್ತಿತ್ತು, ಕೆಲವೊಂದು ಟೈಮ್ ಬಟ್ಟೆ ಬರೀ ಇಲ್ಲದಾಗೆ ಸಿಗ್ತಾ ಇತ್ತು. ಅದನ್ನೆಲ್ಲ ಕೊಂಡೋಗಿ ನಾವು ಮಣ್ಣಿಗೆ ಹಾಕೋದು ನನ್ನ ಕೆಲಸ. ಈಗ ಹೆಣಗಳು ಸಿಗ್ತಾ ಇತ್ತು, ಸರಿ. ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳ ಹೆಣಗಳು ಸಿಕ್ಕಿದಾಗ ನಿಮ್ಗೇನಾದ್ರು ಅಲ್ಲೇನೋ ವಿಶೇಷತೆ ಅನಿಸಿದೆ ಅಂದ್ರೆ ಅವ್ರ ಮೇಲೆ ಏನಾದ್ರು ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಆಗಿರಬಹುದು ಅಂತ ಯಾವ ತರ ಅನ್ಸಿತ್ತಾ? ಆ ತರದ್ ಏನಾದ್ರು ನಿಮ್ಗೆ ಕಾಣಿಸಿತ್ತಾ? ಆಗಿರ್ಬೋದು ಅಂತ ಕಾಣಿಸ್ತಾ ಇತ್ತು ನಮ್ಗೆಲ್ಲ. ಹಾಗಾದ್ರೆ ಅದನ್ನೇನು ಮಾಡಕ್ಕಾಗಲ್ಲ, ಮಣ್ಣಿಗೆ ಹಾಕ್ಬೇಕು, ಬೇರೆ ಉಪಾಯ ಇಲ್ಲ. ನಮ್ ಕೆಲ್ಸನೇ ಮಣ್ಣಿಗೆ ಹಾಕೋದು. ಮಣ್ಣಿಗೆ ಹಾಕಿ ಮಣ್ಣು ಮುಚ್ತಾ ಇದ್ವಿ. ಹೆಣಗಳ ಮೇಲೆ ಬಟ್ಟೆ ಇರ್ತಿತ್ತ? ಇಲ್ಲ, ಹೆಣಗಳ ಮೇಲೆ ಬಟ್ಟೆನೇ ಇರ್ತಿರ್ಲಿಲ್ಲ. ಅಂದ್ರೆ ನಿಮಗೆ ಅನ್ಸೋ ಪ್ರಕಾರ
ಯಾವ ಕಾರಣಗಳಿಗಾಗಿ ಸತ್ತಿರ್ಬೋದು, ಅವರು ಒಂದು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಾ, ಕೊಲೆ ಆಗಿರ್ಬೋದಾ, ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು ಅಂತ ಹೆಚ್ಚಿನ ಡೆಡ್ ಬಾಡಿಗಳು ಕಂಡಾಗ? ಡೆಡ್ ಬಾಡಿಗಳು ನೋಡಿದ್ರೆ ನನ್ಗೇನೋ ಕೊಲೆ ಮಾಡಿರ್ಬೋದು ಅನಿಸ್ತಾ ಇತ್ತು. ಆ ತರದ ಏಟುಗಳು ಬಿದ್ದಿರ್ತಿತ್ತು ದೇಹದ ಮೇಲೆ. ತುಂಬಾ ಕಚ್ಚಾಟ ಎಲ್ಲ ಪರ್ಚಾಟ ಹೊಡೆದಾಡ್ದಾಗೆಲ್ಲ ತುಂಬಾ ಕಾಣ್ತಾ ಇತ್ತು. ನಿಮ್ಗೆ ಆ ತರದ ಡೆಡ್ ಬಾಡಿಗಳು ಸಿಕ್ಕಿದಾಗ ಯಾವ್ದಾದ್ರು ಡೆಡ್ ಬಾಡಿ ನಿಮ್ಗೆ ಪರಿಚಯ ಅನ್ನೋ ತರ ಇತ್ತ? ಅಂದ್ರೆ ಇದು ನಾನೆಲ್ಲ ನೋಡಿದ್ದೆ, ಇವ್ರನ್ನೆಲ್ಲ ನೋಡಿದ್ದೆ, ಆ ತರದ್ದು ಯಾವ್ದಾದ್ರು ಇತ್ತ? ಅದರದ್ದು ಅಂತಂದ್ರೆ ಎಲ್ಲ ಅಪರಿಚಿತವಾಗಿ ಸಿಗ್ತಾ ಇತ್ತು, ಪರಿಚಯವಾಗಿ ಯಾವ್ದು ಸಿಗ್ತಾ ಇರಲಿಲ್ಲ, ಗೊತ್ತಿದ್ದು ಯಾವ್ದು ಇರ್ತಿರ್ಲಿಲ್ಲ. ಹೊರ ಊರಿನವ್ರದ್ದೇ ಡೆಡ್ ಬಾಡಿಗಳು, ಊರಿನವ್ರದ್ದು ಡೆಡ್ ಬಾಡಿ ಯಾವ್ದು ಆ ತರ ಸಿಕ್ಕಿದ್ದು ಕಾಣ್ಲಿಲ್ಲ. ಆದ್ರೆ ಒಂದು ಸರಿ ಡೆಡ್ ಬಾಡಿ, 2 ಡೆಡ್ ಬಾಡಿ ಸಿಕ್ಕಿತ್ತು ಊರಿನವ್ರು, ಗ್ರಾಮದವ್ರದ್ದು, ನಮ್ಮ ಒಟ್ಟಿಗೆ ಕೆಲಸ ಮಾಡುವವರು. ನಿಮ್ಗೆ ಯಾವಾಗ ಇದು ಪುಣ್ಯದ ಕೆಲಸ ಅಲ್ಲ, ನಾನು ಮಾಡ್ತಿರೋದು ಪಾಪದ ಕೆಲಸ ಅಂತ ನಿಮ್ಗೆ ಗೊತ್ತಾಗಿದ್ದು ಯಾವಾಗ ಅಂತ? ಈಗ ಈ ಸೌಜನ್ಯನ ಕೇಸ್ ನಡೀತಾ ಇರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಇದ್ರಲ್ಲೆಲ್ಲ ನ್ಯೂಸ್ ಅಲ್ಲಿ ನೋಡ್ಬೇಕಾದ್ರೆ ನನ್ಗೆ ಸರಿ, ನಾವು ಏನೋ ಒಂದು ಹೆಲ್ಪ್ ಆದ್ರೆ ನೋಡೋಣ, ನಾವು ಹೇಳೋಣ, ಈ ತರ ಡೆಡ್ ಬಾಡಿಗಳು ನಾನು ಮಣ್ಣು ಮಾಡಿದ್ದೀನಲ್ವಾ, ಸರಿ ಆದ್ರೆ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೆ ಅಂತ ಹೇಳಿ ನಾನು ಒಂದು ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ, ಒಂದು ಮತ್ತೆ ಆ ಸತ್ತೋದ ಜೀವಗಳಿಗೆ ಒಂದು ಆತ್ಮ ತೃಪ್ತಿ ಸಿಗುತ್ತೆ ಅಂತ ಹೇಳಿ ನನ್ನ ಒಂದು ಜ್ಞಾನ ಪ್ರಜ್ಞೆಯಲ್ಲಿ ನಾನೇ ಬಂದೆ. ಆಮೇಲೆ ಈ ಶವ ಸಂಸ್ಕಾರಗಳೆಲ್ಲ ಮಾಡ್ತಿದ್ರಲ್ಲ, ಅಂದ್ರೆ ಹೂತಾಕ್ತಿದ್ರಲ್ಲ, ಏನಾದ್ರು ವಿಧಿ ವಿಧಾನಗಳನ್ನ ಪಾಲಿಸಿ ಏನಾದ್ರು ಮಾಡ್ತಾ ಇದ್ರ? ಅಂದ್ರೆ ಹಿಂದೂ ಧರ್ಮದ ಪ್ರಕಾರ ಕೆಲವು ಶವ ಸಂಸ್ಕಾರ ಪೂಜೆ ಮಾಡ್ಬೇಕು, ಇನ್ನೊಂದು ಕಾಯಿ ಹೊಡಿಬೇಕು, ಒಂದು ಗಂಧದ ಕಡ್ಡಿ ಬೆಳಗ್ಬೇಕು, ಆ ತರದ್ ಏನಾದ್ರು ಇತ್ತ? ಯಾವ್ದೋ ಒಂದು ವಿಧಿ ವಿಧಾನ, ಯಾವ್ದು ಗಂಧದ ಕಡ್ಡಿ ಬೆಳಗೋದು ಯಾವ್ದು ಇಲ್ಲ. ಅಲ್ಲಿ ಡೆಡ್ ಬಾಡಿಗಳು ಕಾಮನ್ ಆಗಿತ್ತು, ಅದನ್ನೆಲ್ಲ ತೆಗೆದು ಮಣ್ಣಿಗೆ ಹಾಕೋದೇ ನಮ್ಮದು ಕೆಲಸ. ಯಾವ ಪೂಜೆ ಪುನಸ್ಕಾರ ಯಾವ್ದು ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಹಿಂದೂ ಧರ್ಮದ ಯಾವ ವಿಧಿ ವಿಧಾನನು ಅನುಸರಿಸ್ತಾ ಇರಲಿಲ್ಲ. ನಾನು ಅದೇ ನನ್ಗೆ ಅಬ್ಸರ್ವೇಷನ್ ಅನಿಸ್ತಾ ಇರೋದು ಅಂದ್ರೆ, ನೀವು ಮಾಡಿದಂತ ಯಾವ ಡೆಡ್ ಬಾಡಿ ಏನೇನ್ ಮಾಡಿದ್ರಲ್ಲ, ಆ ದೇಹಕ್ಕೆ ಸಲ್ಲಬೇಕಾದ ಗೌರವ ಸಿಕ್ಕಿಲ್ಲ. ಅಂದ್ರೆ ಸಾಧಾರಣವಾಗಿ ಏನಂತಂದ್ರೆ ಚಿನ್ನವ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ಯಾರಾದ್ರೂ ಸತ್ರೆ ಅವ್ರಿಗೊಂದು ಕೊನೆಗೆ ಸಾವಿನಲ್ಲೂ ಕೂಡ ಒಂದು ಘನತೆಯ ಸಾವು, ಅಂದ್ರೆ ಅವ್ರಿಗೆ ಅಂತ್ಯ ಸಂಸ್ಕಾರನು ಒಂದು ಚೆನ್ನಾಗಿ ಮಾಡ್ಬೇಕು, ಬಂಧು ಬಳಗ ಸೇರ್ಬೇಕು, ಮತ್ತೇನೋ ಪೂಜೆ ಮಾಡ್ಬೇಕು, ಇನ್ನೊಂದು ಎಲ್ಲ ಇರ್ತದೆ. ಭಾರತದ ಕಾನೂನು ಕೂಡ ಹೇಳ್ತದೆ, ಯಾವುದೇ ಒಂದು ಶವವನ್ನ ಅದನ್ನ ಕೆಟ್ಟದಾಗಿ ನಡೆಸ್ಕೊಳ್ಳೋಂಗಿಲ್ಲ ಅಂತ. ಹೀಗಿರುವಾಗ ಇಲ್ಲಿ ಯಾವುದೇ ಗೌರವ ಯಾವುದೇ ಶವಕ್ಕೆ ಸಿಕ್ಕಿಲ್ಲ. ಅಂದ್ರೆ ನಾನು ಒಂದ್ ರೀತಿ ಹಿಂದೂಗಳ ನಂಬಿಕೆಯ ಪ್ರಕಾರ ಈ ಆತ್ಮಗಳಿಗೆ ಶಾಂತಿ ಸಿಕ್ಕಿರಕ್ ಸಾಧ್ಯ ಇಲ್ಲ ಅನ್ಸುತ್ತೆ, ಅಲ್ವಾ? ಸಾಧ್ಯನೇ ಇಲ್ಲ. ಸರಿ, ನಿಮ್ಗೆ ಇದು ತುಂಬಾ ನಿಮ್ಗೆ ಕೊರೆಯಕ್ ಶುರು ಮಾಡಿದ್ದು, ಇದನ್ನ ನಾನು ಹೊರಗಡೆ ಹೇಳ್ಬೇಕು ಅನ್ನಕ್ ಶುರು ಮಾಡಿದ್ಕೆ ಏನ್ ಕಾರಣ ಅಂತ? ಅದೇ ನಾನು ಈ ತರ ಟಿವಿ ಯೂಟ್ಯೂಬ್ ಅಲ್ಲಿ ಇದ್ರಲ್ಲೆಲ್ಲ ಹರಿದಾಡ್ತಾ ಇತ್ತು ಇದು ನ್ಯೂಸ್, ಸೌಜನ್ಯ ನ್ಯೂಸ್. ಅದನ್ನ ನೋಡುವಾಗ ಸರಿ, ನಾವ್ಯಾಕೆ ಈ ತರ ಒಂದು ಪುಣ್ಯದ ಕೆಲಸ ಮಾಡಬಾರ್ದು, ಒಂದು ಸತ್ತ ಶವಗಳಿಗೆ ಒಂದು ಯಾರೋ ಪಾಪ ಪುಣ್ಯ ಸಿಕ್ಲಿ ಅವ್ರಿಗೆ ಒಂದು ಆತ್ಮಗಳಿಗೆ ಅಂತೇಳಿ ನಾನೇ ಒಂದು ಪಾಪ ಪ್ರಜ್ಞೆಯಲ್ಲಿ ನಾನೇ ಬಂದು ಮುಂದೆ ನಿಂತು. ಅಂದ್ರೆ ನಿಮಗೆ ಆಮೇಲೆ ನಿಮಗೆ ಗೊತ್ತಾಯ್ತು, ಸೌಜನ್ಯ ಪ್ರಕರಣ ಆದ್ಮೇಲೆ ನಿಮ್ಗೆ ಇದೆಲ್ಲ ಪಾಪದ ಕೆಲಸ ಮಾಡಿದೀನಿ ಅಂತ ಆಯ್ತು. ನೀವು ಅದನ್ನೆಲ್ಲ ಹೊರಗಡೆ ಹೇಳ್ಬೇಕು, ಇದರಿಂದ ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ನೀವು ಮಾತಾಡ್ತಾ ಇದ್ದೀರಾ. ಖಂಡಿತ. ಆಮೇಲೆ ಇನ್ನೊಂದ್ ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಹೋಗೋಣ. ಅಂದ್ರೆ ನಿಮ್ಗೆ ಸಿಗ್ತಾ ಇದ್ದಂತ, ನಿಮ್ಗೆ ಕೊಡ್ತಾ ಇದ್ದಂತ ಶವಗಳು, ಅವುಗಳ ವಯಸ್ಸು ಎಷ್ಟಿದ್ದಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಏನೊಂದು 10 ರಿಂದ 12, 17, 15 ಈ ರೇಂಜ್ ಅಲ್ಲಿ ಇರ್ತಾ ಇತ್ತು. 20 ವರ್ಷದ ಒಳಗೆ, 30 ವರ್ಷ ಈ ರೇಂಜ್ ಅಲ್ಲಿ, ಅಂದ್ರೆ ಆಲ್ಮೋಸ್ಟ್ ಎಲ್ಲ ವಯಸ್ಸಿನವರು ಸಿಗ್ತಾ ಇತ್ತು ಅಂತ. ಈ ಹೆಣ್ಮಕ್ಳು ವಯಸ್ಸು ಎಷ್ಟಿರ್ತಾ ಇತ್ತು? ಅದನ್ನು ಇದೆ. 10 ರಿಂದ ಒಂದು 12, 13, 14, 15 ವರ್ಷ ಈ ತರ ಇರ್ತದೆ. ಆಮೇಲೆ ದೇಹದ ಮೇಲೆ ಏನಾದ್ರು ಒಡವೆ ಏನಾದ್ರು ಇರ್ತಾ ಇತ್ತ? ಒಡವೆಗಳೆಲ್ಲ ಇರ್ತಾ ಇತ್ತು, ಅದೆಲ್ಲ ಪೊಲೀಸ್ನವ್ರು ತಗೊಂಡು ಹೊಂಟೋಗ್ತಿದ್ರು, ನಾವು ಹೆಣಗಳನ್ನ ಮಣ್ಣಿಗೆ ಹಾಕ್ತಿದ್ವಿ. ಅಂದ್ರೆ ನೀವು ಹೇಳ್ತಾ ಇರೋದು, ಈಗ ಉದಾಹರಣೆಗೆ ಯಾವುದೋ ಒಂದು ನದಿ ತೀರ್ಥ, ನೇತ್ರಾವತಿ ನದಿ ತೀರ್ಥದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಹೆಣ ಬಿದ್ದಿದೆ, ನಿಮ್ಮನ್ನಲ್ಲಿ ಕರೆಸ್ತಾರೆ. ಹೌದು. ಆಗಲ್ಲಿ ಪೊಲೀಸ್ನವರು ಇರ್ತಾರೆ, ಅವರು ಅದು ಏನೇನ್ ಬೇಕು ಎಲ್ಲ ಎತ್ಕೊಂಡು ನಿಮಗೆ ಬಾಡಿ ಕೊಡ್ತಾ ಇದ್ರು, ನೀವ್ ಎತ್ಕೊಂಡು ಹೋಗಿ ಮಣ್ಣು ಮಾಡ್ತಾ ಇದ್ರು. ನೀವೊಬ್ಬರೇ ಹೊತ್ಕೊಂಡು ಹೋಗ್ತಾ ಇದ್ರ? ನಿಮ್ಗೆ ಯಾರು ಅಸಿಸ್ಟೆಂಟ್ಸ್ ಇರ್ತಿದ್ರ? ಇಲ್ಲ, ಯಾರಿಲ್ಲ, ನಾನು ಒಬ್ಬನೇ ಕೊಂಡೋಗಿ ಮಣ್ಣು ಮಾಡ್ತಾ ಇದ್ದೆ. ನೀವು ಗುಂಡಿ ತೋಡೋದು ಎಲ್ಲ ನೀವೊಬ್ಬರೇ ಮಾಡ್ತಾ ಇದ್ರಿ? ಮಾಡೋದು. ಈಗ ನೀವು ಮಾಡಿರೋಷ್ಟು ಏನ್ ಮಾಡಿದಿರ, ಒಟ್ಟು ಎಷ್ಟು ಹೆಣಗಳು ಒಂದು ಅಂದಾಜ್ ಪ್ರಕಾರ? ಅಂದ್ರೆ ನಿಮ್ಗೆ ಪಕ್ಕ ಲೆಕ್ಕ ಎಲ್ಲ ಇಟ್ಕೊಂಡಿರಕ್ ಸಾಧ್ಯ ಇಲ್ಲ, ಇಂಥ ಕೆಲಸ ಎಲ್ಲ. ಒಂದ್ ಅಂದಾಜು ಎಷ್ಟು ಹೆಣಗಳನ್ನ ನೀವು? ಅಂದಾಜು 1,000, 1,500 ಅಂದಾಜು ಇರ್ಬೋದು. 1,000, 1,500 ಅಂದಾಜು ಇರ್ಬೋದು. ಸ್ನೇಹಿತರೆ, ಬಹಳ ದೊಡ್ಡ ಇದನ್ನ ಹೇಳ್ತಾ ಇದ್ದಾರೆ ಚಿನ್ನ ಅವರು. ಅಂದ್ರೆ 1,000 ದಿಂದ 1,500 ಹೆಣಗಳನ್ನ ನಾವು
ಮಾಡಿದೀವಿ ಅಂತ. ಇದನ್ನ ನಾನು ನಂಬಕ್ ಆಗ್ತಾ ಇಲ್ಲ, ನೀವು ನಂಬಕ್ ಸಾಧ್ಯ ಇಲ್ಲ. ಆ ತರದ ಒಂದು ಭಯಾನಕವಾದ ಇದನ್ನ ಹೇಳ್ತಾ ಇದ್ದಾರೆ. ಈಗ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಮಾಡಿದೀರಾ ಅಂತ ಹೇಳ್ತಿರಲ್ಲ, ಆ ಬಾಡಿಗಳು ಎಲ್ಲಿವೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ಯಾ ಅಂತ? ಆ ಬಾಡಿಗಳು ನಾನು ಊತಾಕಿದ ಜಾಗ ನನಗೆ ಪರ್ಫೆಕ್ಟ್ ಆಗಿ ಗೊತ್ತೇ ಇದೆ, ಯಾವ ಜಾಗ ಅಂತ ನಾನು ತೋರಿಸಬಲ್ಲೆ. ನಿಮಗಲ್ದಲ್ಲೇ ಮತ್ತೆ ಇನ್ಯಾರಿಗೆ ಈ ವಿಷಯ ಗೊತ್ತಿರಕ್ ಸಾಧ್ಯ ಇದೆ? ನನಗಲ್ಲದಾನೆ ಈ ವಿಷಯ ಯಾರಿಗೂ ಗೊತ್ತಿರ್ಲಿಕ್ಕೆ ಚಾನ್ಸೇ ಇಲ್ಲ. ಅಂದ್ರೆ ನೀವು ಈ ಡೆಡ್ ಬಾಡಿಗಳನ್ನ ಒಂದೇ ಕಡೆ ಮಣ್ಣು ಮಾಡ್ತಾ ಇದ್ರ, ಅಥವಾ ಬೇರೆ ಬೇರೆ ಒಂದೊಂದ್ಸಲ ಒಂದೊಂದ್ ಕಡೆ ಹೋಗಿ ಮಾಡ್ತಾ ಇದ್ರ, ಆತರ ಏನಾದ್ರು ಇತ್ತ ಅಂತ? ಇಲ್ಲ, ಅಲ್ಲೆಲ್ಲೆಲ್ಲೆಲ್ಲಿ ಕಾಡಲ್ಲಿ ಎಲ್ಲೆಲ್ಲಿ ಮಣ್ಣು ಮಾಡಿದಂತ ಲೆಕ್ಕವೇ ಇಲ್ಲ. ಬೇಜನ್ ಅಲ್ಲ, ನಿಮ್ಗೆಲ್ಲ ಮನ್ಸಿಗೆ ಬಂದಿದ್ ಕಡೆ ನೀವು ತಗೊಂಡೋಗಿ ಗುಂಡಿ ಆಗುತ್ತೆ ಅಲ್ಲಿ ಹಾಕ್ತಾ ಇದ್ರಿ. ಬಟ್ ಆ ಜಾಗಗಳೆಲ್ಲ ನಿಮ್ಗೆ ನೆನಪಿದೆ, ಆ ಜಾಗ ಬೇರೆ ಯಾರಿಗೂ ಗೊತ್ತಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ನೀವು ಈ ಹೆಣಗಳನ್ನ ತೆಗೆದು ತೋರ್ಸೋದಕ್ಕೆ ಮುಂಚೆ ಬೇರೆ ಯಾರಾದ್ರೂ ಅಲ್ಲಿ ಅಗದು ಅದನ್ನ ಬೇರೆ ಕಡೆ ಹಾಕಕ್ ಸಾಧ್ಯ ಇದೆಯಾ ಅಂತ? ಖಂಡಿತ ಇದೆ. ಯಾಕಂದ್ರೆ ನಾನೀಗ 25 ವರ್ಷದಿಂದ ನಾನು ಮಣ್ಣು ಮಾಡ್ತಾ ಬಂದೆ. ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಸೌಜನ್ಯ ಕೇಸಿಂದ ಈಚೆ ಗ್ಯಾಪ್ ಇದೆ. ಆ ಗ್ಯಾಪಿನಲ್ಲಿ ಮರ ಗಿಡ ಎಲ್ಲ ಬೆಳಿಲಿಕ್ಕೆ ಶುರುವಾಗಿದೆ. ಆದ್ರೆ ಅಲ್ಲಿ ನನಗೆ ಅಗಿಲಿಕ್ಕೆ ಜನ ಜಾಸ್ತಿ ಬೇಕು, ಹೆಲ್ಪರ್ಗಳು ಜಾಸ್ತಿ ಬೇಕು. ನಾನೊಬ್ಬ ಅಗದು ತೋರಿಸ್ಲಿಕ್ಕೆ ಆಗುದಿಲ್ಲ. ನನಗೆ ರಕ್ಷಣೆ ಕೂಡ ಬೇಕು. ನನಗೆ ಮೈನು ಎನ ತೆಗಿಬೇಕಾದ್ರೆ ನನಗೆ ರಕ್ಷಣೆ ಬೇಕು ಆ ಜಾಗದಲ್ಲಿ. ಅಲ್ಲ, ನಿಮ್ಗೆ ಯಾಕೆ ರಕ್ಷಣೆ ಬೇಕು ಅಂತ? ಯಾರಾದ್ರೂ ಕಲ್ಲು ಹೊಡೆದ್ರೆ ಏನಾದ್ರು, ನಾನು ಮಣ್ಣು ಮಾಡಿದ್ದು ಇದನ್ನು ಡಿಪಾರ್ಟ್ಮೆಂಟ್ನವರು ಅವರು ಇವರು ಯಾರು ಕಲ್ಲು ಹೊಡಿತಾರೆ ಅಂತ, ಈ ಊತ ಹಾಕಿದನ್ನು ತೆಗೆದ್ರೆ ಅದನ್ನೇ ಯಾರು ಕಲ್ಲು ಹೊಡಿಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಯಾರಿಂದ ನಿಮ್ಗೆ ಭಯ ಇದೆ? ಯಾರಿಂದ ನಿಮ್ಗೆ ರಕ್ಷಣೆ ಬೇಕು? ಯಾರು ನಿಮ್ಮ ಮೇಲೆ ದಾಳಿ ಮಾಡಬಹುದು ಅನ್ಸುತ್ತೆ ನಿಮ್ಗೆ? ದಾಳಿ ಟೋಟಲಿ ಕೆಲವರು ಭಯ ಇರುತ್ತೆ ನಮ್ಗೆ, ಕೆಲವ್ರದೆಲ್ಲ ದುರ್ಭಯ ಇರುತ್ತೆ. ಏನಾದ್ರೂ ಮರ್ಡರ್ ಮಾಡ್ಬೋದು, ಇಲ್ಲ ಕಲ್ಲೆಸಿಬಹುದು, ಇಲ್ಲ ನಮ್ಮನ್ನ ಜನ ಬಿಟ್ಟು ಕೊಲ್ಬಹುದು. ಆತರ ಏನಾದ್ರು ಇದನ್ನೆಲ್ಲ ಮಾಡೋರು ಯಾರು ಅಂತ, ಇದನ್ನೆಲ್ಲ ಯಾರು ಮಾಡ್ಬೋದು ಅಂತ ನಾವು ಹೇಗೆ ಓಪನ್ ಆಗಿ ಹೇಳಕ್ ಆಗಲ್ಲ. ಪರವಾಗಿಲ್ಲ. ಓಪನ್ ಆಗಿ ಹೇಳೋದಾದ್ರೆ ಹೇಳ್ಬಿಡೋಣ. ಅಲ್ಲ, ನಿಮ್ಗೆ ಇಷ್ಟ ಇದ್ರೆ ಹೇಳಿ, ಅದೇನು ತಪ್ಪೇನಿಲ್ಲ. ಹೇಳ್ದಿದ್ರು ಚಿಂತೆ ಇಲ್ಲ. ಆಮೇಲೆ ಇದಿಷ್ಟು ಮಾತುಗಳನ್ನ ನೀವು ಹೇಳ್ತಾ ಇದೀರಲ್ಲ, ಇದು ನಿಜವಾಗ್ಲೂ ಅಂದ್ರೆ ನೀವು ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀರೋ, ಅಥವಾ ನಿಮ್ ಮೇಲೆ ಯಾರಾದ್ರೂ ಒತ್ತಡ ಹೇರಿ ಅಥವಾ ನಿಮ್ಗೆ ಯಾರಾದ್ರೂ ಆಮಿಷ ತೋರಿಸಿ ನೀವು ಈ ತರ ಹೇಳು ಅಂತ ಯಾರಾದ್ರೂ ಹೇಳಿದಾರ? ₹1 ಆಮಾಸೆ ಯಾರು ತೋರಿಸಿಲ್ಲ. ನಾವು ಸ್ವಇಚ್ಛೆಯಿಂದ. ಅಥವಾ ನಿಮ್ಗೆ ಯಾರಾದ್ರೂ ಹೆದರಿಸಿ ಇದನ್ನ ಹೇಳಿಸ್ತಾ ಇದಾರ? ಯಾರು ಹೆದರಿಸಿಲ್ಲ, ನಾವೇ ಸ್ವಂತ ಹೇಳೋದು. ನಿಮ್ ಮನ್ಸಿಗೆ ಬಂತು, ನಿಮ್ಮ ಹೃದಯಕ್ಕೆ ಅನ್ನಿಸ್ತು, ನಾವ್ ಹೇಳ್ತಾ ಇದ್ದೀವಿ. ನೀವು ಅದಕ್ಕೆ ಹೇಳ್ತಾ ಇದೀರಾ? ಸತ್ಯ. ಆಮೇಲೆ ಈ ಪ್ರೋಸೆಸ್ ಅಲ್ಲಿ ನೀವು ಕೂಡ ಸಮಸ್ಯೆಗಳು, ಪೊಲೀಸ್ ಸ್ಟೇಷನ್ ಅಲ್ದಾಡ್ಬೇಕಾಗತ್ತೆ, ತಿರ್ಗಾಡ್ಬೇಕಾಗತ್ತೆ, ಇವೆಲ್ಲ ಇರ್ತದೆ. ಇವೆಲ್ಲ ರಿಸ್ಕ್ ಗೊತ್ತಿದ್ದು ಕೂಡ ನೀವು ಇದನ್ನ ಮಾಡ್ತಾ ಇದ್ದೀರಾ. ಹೌದು. ನೀವು ಹಿಂದೆ ಸರಿಯುವಂತ ಪ್ರಶ್ನೆನೇ ಇಲ್ಲ. ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ನಿಮ್ಮ ಈಗ ಏನ್ ನನ್ನ ಜೊತೆ ಅಥವಾ ನಮ್ಮ ಡಿಟಾಕ್ಸ್ ಜೊತೆ ಮಾತಾಡಿದ್ವಿ, ಅಷ್ಟು ಮಾತುಗಳು ಸತ್ಯ. ನೀವು ಮತ್ತೆ ಅದ್ರ ಹೊರತಾಗಿ ನೀವು ಇಲ್ಲ ನಾನು ಹೇಳಿದ್ದು ಏನೋ ತಪ್ಪಾಗಿತ್ತು ಅನ್ನೋದ್ರ ಕರೆಕ್ಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಂಬಿಡಿ ಇವಾಗ. ಇಲ್ಲ, ಅದು ಏನೂ ತಪ್ಪಿಲ್ಲ, ಏನೇನು ತಪ್ಪಿಲ್ಲ. ನಿಮ್ಮ ಮಾತಿಗೆ ನೀವು ಬದ್ಧ. ಚಿನ್ನವ್ರೆ, ಈಗ ಮತ್ತೊಂದು ಪ್ರಶ್ನೆ ನಿಮ್ನ ಕೇಳ್ಬೇಕು ಅಂತ ಅನ್ಕೊಂತೀನಿ. ಅಂದ್ರೆ ನೀವು ಸೌಜನ್ಯ ಕೇಸ್ ನೀವು ಉಲ್ಲೇಖ ಮಾಡಿದ್ರಿ ಯಾವಾಗ್ಲೇನೆ, ಹಾಗಾಗಿ ನಾನು ಕೇಳ್ಬೇಕು ಅನ್ಕೊಂಡೆ. ಸೌಜನ್ಯ ಕೇಸ್ ಬಗ್ಗೆ ಇದುವರೆಗೆ ನೀವು ಹೊರಗಡೆ ಎಲ್ಲ ಏನೇನೋ ಒಂದಷ್ಟು ನಾವೆಲ್ಲ ಕೇಳಿದೀವಿ. ಆ ಕೇಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ. ನಿಮಗೆ ಗೊತ್ತಿರುವಂತ ಮಾಹಿತಿ ಏನಾದ್ರು ಹೇಳಕ್ ಸಾಧ್ಯ ಇದೆ? ಗೊತ್ತಿದ್ರೆ ಹೇಳ್ಬೋದು, ಇಲ್ಲಾಂದ್ರೆ. ಸೌಜನ್ಯ ಕೇಸ್ ಬಗ್ಗೆ ಅಂದ್ರೆ ಅದೇ ಸೌಜನ್ಯನ ಕೊಲೆ ಆಗಿದೆ, ಕೊಲೆ ಮಾಡಿ ಬಿಸಾಡಿದ್ದಾರೆ ತಂದು. ಹೌದು. ಅಲ್ಲ, ಕೊಲೆ ಮಾಡಿದ್ದಾರೆ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು ಕೊಲೆ ಅತ್ಯಾಚಾರ ಆಗಿದೆ ಅಂತ. ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಾ ಮಾಹಿತಿ? ಎಲ್ಲ ದೊಡ್ಡವರೇ ಮಾಡಿರೋದು. ಓಕೆ. ಆನೆ ಮಾವುತ ನಾರಾಯಣ ನೀವು ನೋಡಿದ್ರ? ಅವ್ರನ್ನ ನೋಡಿದ್ರ? ಅವ್ರು ಮತ್ತೆ ಅವರ ಸಹೋದರಿ ಯಮುನಾ ಇಬ್ರು ಕೂಡ ಮರ್ಡರ್ ಮಾಡ್ತಾರೆ, ಡಬಲ್ ಮರ್ಡರ್. ಆ ಪ್ರಕರಣದ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ ಬಗ್ಗೆ? ದೊಡ್ಡವರು ಈ ಮರ್ಡರ್ ಮಾಡಿದ್ರೆ, ಚಿಕ್ಕವರು ಆ ಮರ್ಡರ್ ಮಾಡಿದ್ದಾರೆ. ಚಿಕ್ಕವರು ಯಮುನನ್ನು ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ನಾರಾಯಣ ಆನೆ ಮೇಯಿಸ್ಕೊಂಡಿದ್ದ. ನಾರಾಯಣ ಆನೆ ಮೇಯಿಸ್ಕೊಂಡಿರ್ಬೇಕಾದ್ರೆ ಇವರು ಸ್ವಲ್ಪ ಜಮೀನ್ ಕೊಟ್ಟಿದ್ರು ಅವ್ನಿಗೆ. ಆ ಜಮೀನಿಂದ ಇವನನ್ನ ಎಬ್ಬರಿಸಿ ಓಡಿಸ್ಲಿಕ್ಕೆ ಎಲ್ಲ ಇದು ಮಾಡಿದ್ರು, ಅವನು ಓಡ್ಲಿಲ್ಲ. ಲಾಸ್ಟ್ಗೆ ಅವ್ರ ತಂಗಿಯನ್ನು ರೇಪ್ ಮಾಡಿ ಅವನ್ನ ಕೊಂದಾಕ್ಬಿಟ್ರು, ಇಬ್ರು ಮೇಲೂ ಕಲ್ಲೆತ್ತಾಕಿ ಸಾಯಿಸಿದ್ರು. ನಾರಾಯಣ ಮತ್ತು ಯಮುನಾ ಕೊಲೆ ಆದಾಗ ನೀವು ಅದನ್ನ ಹತ್ರದಿಂದ ನೋಡಿದ್ರ? ಡೆಡ್ ಬಾಡಿ ನೋಡಿದ್ರ? ಹೌದೌದು. ನಿಮ್ಗೆ ಅದು ಇವರೇ ಮಾಡಿದ್ದಾರೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ?
ಅವರು ಕೊಲೆ ಮಾಡುವಾಗ ನಾವು ಅಲ್ಲಿ ಹತ್ರದಲ್ಲೇ ಇದ್ವಿ. ನಾವು ವಾಸ ಅಲ್ಲೇ ನೇತ್ರಾವತಿ ಹತ್ರನೇ ವಾಸ ಇರೋದ್ರಿಂದ ನಾವು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಬರ್ತಾ ನಾವು ಆ ಟೈಮ್ಗೆ ಡೆಡ್ ಬಾಡಿ ಬೀಳೋ ಟೈಮ್ಗೆ ನಾವು ಅಲ್ಲಿ ಹೋಗಿದ್ವಿ. ಹೋಗಿ ನೋಡಿ ಅವ್ರ ನಡುವೆ ಮನಸ್ತಾಪ ಇತ್ತು ಅಂತ ನಿಮ್ಗೆ ಗೊತ್ತಿತ್ತು? ಖಂಡಿತ ಇದೆ. ಆಮೇಲೆ ನಾರಾಯಣನ್ ಮೇಲೆಲ್ಲ ಹಿಂದೆ ಬೆದರಿಸಿದ್ರು, ಹೊಡೆದಿದ್ರು, ಅದೆಲ್ಲ ಹೊಡಿಯೋದು, ಭಯಂಕರ ಹೊಡಿಯೋದು. ಧರ್ಮಸ್ಥಳ ಬಂದ್ರೆ ಅವ್ರು ಹೊಡಿಯೋದು, ಓಡಿಸೋದು, ಜಾಗ ಖಾಲಿ ಮಾಡಿ ಹೋಗುವಂತೆಲ್ಲ ಇರೋದೆಲ್ಲ ಇತ್ತು. ಆ ಕಾರಣಕ್ಕಾಗಿ ಅವರು ಮಾಡಿದ್ದಾರೆ ಅಂತ. ಓಕೆ. ಮತ್ತೆ ಧರ್ಮಸ್ಥಳದಲ್ಲಿ ನಡೆದಿರುವಂತ, ಅಂದ್ರೆ ನೀವು ಈ ಹೆಣಗಳನ್ನ ಮಾಡಿರೋದನ್ನ ಬಿಟ್ಟು ನಾನು ಹೇಳೋದು, ಬೇರೆ ಯಾವ್ದಾದ್ರು ದೌರ್ಜನ್ಯ ಪ್ರಕರಣಗಳನ್ನ ನೀವು ಖುದ್ದಾಗಿ ನೋಡಿದೀರಾ ಎಲ್ಲಾರು ಇಲ್ಲಿ? ಸೌಜನ್ಯ ಪ್ರಕರಣಗಳನ್ನ ಖುದ್ದಾಗಿ ನಾನು ನೋಡಿದ್ದೇನೆ. ರವಿ ಪೂಜಾರಿ ಅಂತ ಇದ್ದ, ಅವ್ರ ರೇಪ್ ಮಾಡುವಾಗ ಅವನು ನೋಡಿದ್ದಾನೆ. ಅವನನ್ನು ಕೊಲೆ ಮಾಡಿಬಿಟ್ರು. ಕೊಲೆ ಸಾಯುವ ಮುಂಚೆ ನಮ್ಮ ಹತ್ರ ಹೇಳಿದ್ದಾನೆ. ರವಿ ಪೂಜಾರಿ ನಿಮ್ಮ ಹತ್ರ ಏನ್ ಹೇಳಿದ್ದ? ರವಿ ಪೂಜಾರಿ ಸೌಜನ್ಯ ಕೇಸ್ನಲ್ಲಿ ಒಬ್ಬ ವಿಟ್ನೆಸ್ ಕೂಡ. ಹೌದು, ಅವನು ಚಿಕ್ಕದನಿಗಳು ರೇಪ್ ಮಾಡಿ ಅವ್ರ ಮಗ ಅವರೆಲ್ಲ ರೇಪ್ ಮಾಡಿ ಹಾಕಿದ್ದಾರೆ, ನಿನ್ಗೆ ವಿಷಯ ಗೊತ್ತಿಲ್ಲ ಮಾರೆ ಅಂತ ಹೇಳಿ ಅವ್ನು ಹೇಳ್ಬಿಟ್ಟು ಸತ್ತೋದ. ಆತರ ಹೇಳ್ತಾ ಇದ್ದ, ಅದು ಅವ್ರ ಕಿವಿಗ್ ಬಿತ್ತು. ಅದಕ್ಕೆ ಅವನಿಗೆ ಕರೆದು 20,000 ದುಡ್ಡೆಲ್ಲ ಕೊಟ್ರಂತೆ. ದುಡ್ಡೆಲ್ಲ ತಗೊಂಡು ಅವನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದ ಹುಡುಗ. ಹಾಗೆ ಇರ್ಬೇಕಾದ್ರೆ ಅವನನ್ನು ಆಫೀಸಲ್ಲೇ ಕೊಂದ್ಬಿಟ್ರು. ಓಕೆ ಓಕೆ. ನಿಮ್ಗೆ ಇದೆಲ್ಲ ಬಿಟ್ಬಿಟ್ಟು ನೀವು ಯಾರ ಬಗ್ಗೆ ಆರೋಪ ಮಾಡ್ತಾ ಇದ್ದೀರಲ್ಲ, ದೊಡ್ಡವರು ಚಿಕ್ಕವರು, ಅವ್ರ ಮೇಲೆ ಏನಾದ್ರು ಬೇರೆ ಏನಾದ್ರು ವೈಯಕ್ತಿಕ ದ್ವೇಷ ಆ ತರದ್ ಏನಾರು ಇದೆಯಾ? ವೈಯಕ್ತಿಕ ದ್ವೇಷ ಏನು ಇಲ್ಲ. ಏನಾದ್ರು ಯಾವತ್ತಾರು ಬೈದಿದ್ದು, ಹೊಡೆದಿದ್ದು, ನಿಮ್ಗೆ ಏನಾದ್ರು ಹಿಂಸೆ ಕೊಟ್ಟಿದ್ದೇನೆ? ಯಾವ್ದು ಇಲ್ಲ, ನೀವು ಯಾವ ದ್ವೇಷ ಇಲ್ಲ. ಬಟ್ ನಿಮ್ಗೆ ಏನ್ ಕಾಣಿಸ್ತು ಅದ್ ಹೇಳ್ತಾ ಇದ್ದೀರ? ಅದನ್ನ ಹೇಳ್ತಾ ಇದ್ದೇನೆ. ನಮ್ಮನ್ನ ಈ ಸೌಜನ್ಯ ಕೇಸ್ ಆದ್ಮೇಲೆ ಊರ್ ಬಿಟ್ಟು ಕಳಿಸ್ಬಿಟ್ರು ಅಷ್ಟೇ. ನಾವು ಹೊರಟೋದ್ವಿ. ಸೌಜನ್ಯ ಕೇಸ್ ಆದ್ಮೇಲೆ ನಿಮ್ಮನ್ನ ಊರ್ ಬಿಟ್ಟು ಕಳ್ಸಿದ್ರು? ಯಾಕೆ ಕಳ್ಸಿದ್ರು ಅಂತ? ಅದೇ ಸೌಜನ್ಯನ ಕೇಸ್ ಬಗ್ಗೆ ಎಲ್ಲಾದ್ರೂ ಹೊರಗಡೆ ಹೇಳ್ಬಿಡ್ತಾರೆ ಅಂತ ಹೇಳಿ ಓಡಿಸ್ಬಿಟ್ರು. ನಿಮಗೆ ವಿಷಯಗಳು ಗೊತ್ತಿತ್ತು ಸೌಜನ್ಯ ಕೇಸ್? ಈಗ ನಾಳೆ ಸೌಜನ್ಯ ಕೇಸ್ ರೀಓಪನ್ ಆದ್ರೆ ನೀವು ಹೋಗಿ ಸಾಕ್ಷಿ ಹೇಳೋದಕ್ಕೆ ಸಿದ್ಧ ಇದ್ದೀರಾ? ಸಿದ್ಧ ಇದ್ದೇನೆ. ನಾ ಕೋರ್ಟ್ ಅಲ್ಲಿ ಕೇಳಿದ್ರೆ ಅಲ್ಲಿ ಬಂದು ಹೇಳ್ತೇನೆ, ಸತ್ಯ ಹೇಳ್ತಾನೆ. ಓಕೆ ಓಕೆ. ಸೊ ಈ ತರ ಸತ್ಯ ಹೇಳ್ಬೋದು ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನ ಊರ್ ಬಿಟ್ಟು ಓಡಿಸಿದ್ರು. ನನ್ಗೆ ಏನೋ PF ಮೂಲ ವೇತನ ಅಂತಾರೆ, ಒಂದು 3.5 ಲಕ್ಷ ದುಡ್ಡು ಕೊಡ್ಬೇಕಿತ್ತು, ಬರೀ 50,000 ಕೊಟ್ಟು ಓಡಿಸ್ಬಿಟ್ರು ನಮ್ಮನ್ನು. ಈಗ ಸೌಜನ್ಯ ಪ್ರಕರಣದ್ದು ಮಾತಾಡ್ತಾ ಇದ್ವಿ ನಾವು. ಈ ಸೌಜನ್ಯ ಡೆಡ್ ಬಾಡಿ ಸಿಕ್ಕಿದ್ದು ಮಣ್ಣಸಂಕದಲ್ಲಿ. ಆಕೆ ಸ್ಕೂಲಿಂದ ಬರ್ಬೇಕಾದ್ರೆ ಆ ಜಾಗದಲ್ಲಿ ಎತ್ತಾಕೊಂಡೋದು, ಅಲ್ಲಿ ಹೆಣ ಸಿಕ್ತು. ಆ ಜಾಗದಲ್ಲಿ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಯಾವ್ದಾದ್ರು ಹೆಣಗಳು ಸಿಕ್ಕಿತ್ತ, ಅಥವಾ ಆ ಜಾಗದಲ್ಲಿ ಏನಾದ್ರು ನೀವು ಈ ತರ ಹೆಣಗಳನ್ನ ಹೂತಿದ್ದೇನಾದ್ರು ಇದೆಯಾ? ಸೌಜನ್ಯನ ಸತ್ತ ಜಾಗದಲ್ಲಿ ತುಂಬಾ ಹೆಣಗಳನ್ನು ಮಣ್ಣು ಮಾಡಿದ್ವಿ. ಅಲ್ಲೇ ತುಂಬಾ ಹೆಣಗಳನ್ನ ಕಾಲುವೆ ಬದಿಯಲ್ಲಿ ತುಂಬಾ ಮಾಡಿದ್ವಿ ಹೆಣಗಳನ್ನು. ಆಮೇಲೆ ಇನ್ನೊಂದು ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ಬೋದು, ಈ ಗಂಡಸರು ಶವಗಳು ಬೀಳ್ತಿತ್ತಲ್ಲ, ಯಾವ ಕಾರಣಕ್ಕೆ ಅಂತ ಅನ್ಸುತ್ತೆ ನಿಮ್ಗೆ? ಅದನ್ನು ಏನೋ ಒಂದು ಮಾಡಿದ್ದಾರೆ, ಅದು ಒಟ್ಟಿಗೆ ಕರ್ಕೊಂಡು ಬಂದು ಕೊಂದಿರ್ಬೋದು. ಆತರ ಭಿಕ್ಷುಕರೆಲ್ಲ ಕೊಂದಿದ್ದಾರೆ. ಭಿಕ್ಷುಕರು ಬರ್ತಾ ಇದ್ರು, ಭಿಕ್ಷುಕರನ್ನೆಲ್ಲ ಕೊಂದಾಕ್ಬಿಟ್ರು. ಒಳ್ಳೆ ಒಂದು ಭಿಕ್ಷುಕ ಇಲ್ಲದಂಗೆ ಕೊಂದಾಕ್ಬಿಟ್ರು. ಭಿಕ್ಷುಕರ ಮೇಲೆ ಏನ್ ಸಿಟ್ಟು ಅವ್ರಿಗೆ? ಹುಂಡಿಗೆ ಕಾಸು ಬೀಳಲ್ಲ ಅಂತ. ಅವ್ರಿಗೆ ದುಡ್ಡು ಹಾಕ್ಬಿಡ್ತಾರೆ, ಹುಂಡಿ ಕಾಸು ಬೀಳಲ್ಲ ಅಂತೇಳಿ ಆ ಕಾರಣಕ್ಕಾಗಿ ಭಿಕ್ಷುಕನು ಸಾಯಿಸ್ಬಿಟ್ರು. ಆಮೇಲೆ ಇದು ಸಾಯಿಸುವಂತ ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಗ್ಯಾಂಗ್ ಏನಾರು ಇತ್ತ ಇಲ್ಲಿ? ಆತರ ಏನಾರು ಇತ್ತ? ಇತ್ತು. ಅವ್ರದೇ ರೂಮ್ ಆತರ ಜನಗಳು, ಸಿಬ್ಬಂದಿ ವರ್ಗದವ್ರೆ ಅವರೇ ಇದ್ದಾರೆ, ಸಾಯಿಸ್ಲಿಕ್ಕೆ ಅಂತಲೇ ಇದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತು ಚಿನ್ನ ಅವ್ರ ಜೊತೆ ಮಾತಾಡಿದ್ವಿ. ಬಹುಶಃ ಇದನ್ನ ನೀವು ನೋಡೋ ಅಷ್ಟೊತ್ತಿಗೆ ಚಿನ್ನ ಅವರು ಈ ಪೊಲೀಸ್ ಏನು ಪ್ರಕ್ರಿಯೆಗಳಿದೆ ಅದರಲ್ಲಿ ಪಾಲ್ಗೊಂಡಿರ್ತಾರೆ ಅಂತ ನನ್ಗನ್ಸುತ್ತೆ. ಆ ಸಂದರ್ಭದಲ್ಲಿ ನಾವು ಈ ವಿಡಿಯೋನ ಪ್ಲೇ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ಏನನ್ನಿಸ್ತು, ನಿಮ್ಗೇನ್ ಅನ್ನಿಸ್ತು ಈ ವಿಡಿಯೋ ನೋಡಿ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.